ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರುಗೆಣಿಕೆ ವಿಚಾರ ಅಂಚೆ ಮತಗಳ ಮರುಗೆಣಿಕೆಯಲ್ಲಿ ಅಕ್ರಮ ಆರೋಪ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಕೈಗೆತ್ತಿಕೊಳ್ಳಲಾಗುತ್ತೆ ಏನು ಆದೇಶ ಬರುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದ್ರೆ ಶೃಂಗೇರಿ ಕ್ಷೇತ್ರದಲ್ಲಿ ಆಲ್ರೆಡಿ ಜನತೆಯೇ ಕನ್ಫ್ಯೂಷನ್ ಅಲ್ಲಿ ಇದೆ ಯಾರು ನಮ್ಮ ಶಾಸಕರು ಅಂತ ಈಗ ಒಪ್ಕೋಬೇಕು ಅಂತ ಒಂದಿನ ಅವರು ಒಂದಿನ ಇವರು ಭಾರಿ ಅಂದರೆ ಭಾರಿ ಕನ್ಫ್ಯೂಷನ್ಸ್ ಆ ಕ್ಷೇತ್ರದ ಜನತೆಗೆ ಇದೀಗ ಹೈಕೋರ್ಟ್ ಆದೇಶ ಏನಿತ್ತು ಅದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿತ್ತು ಸುಪ್ರೀಂ ಸ್ಟೇ ನಂತರ ಶಾಸಕರಾಗಿ ಮುಂದುವರೆದಿದ್ರು ಟಿ.ಡಿ. ರಾಜೇಗೌಡ ಜೀವರಾಜ್ ಪರ ವಕೀಲರು ಕೂಡ ಇಂದಿನ ಪ್ರತಿವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜೆಡಿಎಸ್ ಅಭ್ಯರ್ಥಿ ಸುಧಾಕರ್ ಶೆಟ್ಟಿ ಪರ ವಕೀಲರು ಸಹ ಹಾಜರಿರಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮೊದಲಿಗೆ ನೋಡಿ ಈ ಅಂಚೆ ಮತದಲ್ಲಿ ಮೋಸ ಆಗಿದೆ ಅನ್ಯಾಯ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಡಿ.ಎನ್. ಜೀವರಾಜ್ ಸೋತಿದ್ದಂಥ ಅಭ್ಯರ್ಥಿ ಕೋರ್ಟ್ ಮೆಟ್ಟಿಲೇರ್ತಾರೆ ಅದಾದ್ಮೇಲೆ ಸ್ಟೇ ತರ್ತಾರೆ ರಾಜೇಗೌಡರು ಸದ್ಯ ಶಾಸಕರಾಗಿದ್ದವರು ಹೀಗೆ ಮುಂದುವರ್ಕೊಂಡು ಹೋಗಿ ಅದಾದ ನಂತರ ಮರು ಎಣಿಕೆ ಕೂಡ ಆಗತ್ತೆ ಅಲ್ಲೂ ಒಂದಷ್ಟು ಕನ್ಫ್ಯೂಷನ್ಸ್ ಆಗತ್ತೆ ಅದಾದ್ಮೇಲೆ ಡಿ.ಎನ್. ಜೀವರಾಜ್ ಇನ್ಮೇಲೆ ಶಾಸಕರು ಅಂತ ಅನೌನ್ಸ್ಮೆಂಟ್ ಆಗತ್ತೆ ಅದಕ್ಕೆ ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ರು ರಾಜೇಗೌಡರು ಅಲ್ಲಿ ಯಥಾಸ್ಥಿತಿಗೆ ಏನಿದೆ ಅದನ್ನೇ ಮುಂದುವರಿಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಆ ಮುಖಾಂತರವಾಗಿ 1 ದಿನಗಳ ಕಾಲ ಶಾಸಕರಾಗಿದ್ದ ಜೀವರಾಜ್ ಅವರು ಮತ್ತೆ ಕೆಳಗಿಳಿತಾರೆ 3 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿದಂಥ ರಾಜೇಗೌಡರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಈಗ ನೋಡಿದ್ರೆ ಇವತ್ತು ಮತ್ತೆ ಫೈನಲ್ ಇದೆ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಆದೇಶ ಬರುತ್ತೆ ಈ ಆದೇಶವೇ ಫೈನಲ್ಲು ಏನು ಅನೌನ್ಸ್ಮೆಂಟ್ ಆಗತ್ತೆ ಆದೇಶ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಾಜೇಗೌಡ್ರೆ ಮುಂದುವರಿಲಿ ಅನ್ನೋದೋ ಅಥವಾ ಜೀವರಾಜ್ ಅವರು ಮುಂದುವರಿತಾರೆ ಅನ್ನೋದೋ ಗೊತ್ತಿಲ್ಲ ಆ ಕ್ಷೇತ್ರದ ಆ ಭಾಗದ ಜನ ಅಂತೂ ಬಹಳ ಕನ್ಫ್ಯೂಷನ್ಸ್ನಲ್ಲಿದ್ದಾರೆ ಏನಾಗ್ತಾ ಇದೆ ಏನಾಗಬಹುದು ಅನ್ನುವಂಥ ಪ್ರಶ್ನೆಗಳು ಆ ಭಾಗದ ಆ ಕ್ಷೇತ್ರದ ಜನರಲ್ಲಿ ಇದೆ ಯಾಕಂದರೆ ಒಂದು ಕ್ಷೇತ್ರಕ್ಕೆ ಶಾಸಕರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ ನಾವೇನು ಹೊಸದಾಗೇನು ಹೇಳಬೇಕಾಗಿಲ್ಲ ಇವತ್ತಿನ ತನಕ ಇವರು ನಾಳೆ ಬೆಳಗ್ಗೆಯಿಂದ ಅವರು ಇಲ್ಲ ಮತ್ತಿವರು ಈ ಥರದ್ದು ಹಂಗಂತೆ ಹಿಂಗಂತೆ ಅದಂತೆ ಇದಂತೆ ಅಂತ ಬಹಳ ಗೊಂದಲಗಳಿದ್ದಾಗ ಕ್ಷೇತ್ರದ ಜನತೆ ಸಹಜವಾಗಿ ಗಾಬರಿಗೊಳಗಾಗ್ಬಿಡ್ತಾರೆ ಯಾರ ಮಾತು ಕೇಳೋದು ಏನು ಗೆದ್ದ ಅಂತ ಏನೋ ಪರವಾಗಿಲ್ಲ ಶೃಂಗೇರಿ ಕ್ಷೇತ್ರದ ಜನತೆ ಬಹಳ ತಾಳ್ಮೆ ಸಮಾಧಾನದಿಂದ ಇದ್ದಾರೆ ಬೇರೆ ಕ್ಷೇತ್ರಗಳಲ್ಲಾದರೆ ಬಡದಾಟ ಅಯ್ಯೋ ಇನ್ಮೇಲೆ ಅವರು ಅನ್ನೋದೆಲ್ಲ ಆಗಿರ್ತಿತ್ತು ಬಟ್ ಬಹಳ ಸಹನೆಯಿಂದ ಕಾಯ್ತಾ ಇದ್ದಾರೆ ಶೃಂಗೇರಿ ಕ್ಷೇತ್ರದ ಜನತೆಯೂ ಕೂಡ ಎಷ್ಟೋ ಬಾರಿ ನಾವು ಈಗಿನ ಈ ಹಿಂದಿನ ಸ್ಟೋರಿ ನೋಡಿದ್ವಿ ಕಾರ್ಯಕರ್ತರ ಅಸಮಾಧಾನ ಕಾರ್ಯಕರ್ತರ ನಡುವೆ ಮಾತಿನ ವಾಗ್ವಾದ ಚಕಮಕಿ ಇನ್ನೊಂದು ಮತ್ತೊಂದು ಅಂತ ಹಾಗಾಗಿ ಈ ಥರದ ಕನ್ಫ್ಯೂಷನ್ಸ್ಗಳಾಗಬಾರ್ದು ಏನಿದೆ ಕ್ಲಾರಿಟಿ ಒಂದು ನಾವು ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಲ್ಲ ಪಾರದರ್ಶಕವಾಗಿ ಚುನಾವಣೆಗಳು ಕೂಡ ಇರಬೇಕು ಅದರ ರಿಸಲ್ಟ್ಗಳು ಕೂಡ ಇರಬೇಕು ಜನರಿಗೆ ಇದು ಸರಿನೋ ಇದು ಸುಳ್ಳೋ ಇದು ಸತ್ಯನೋ ಇಲ್ವೋ ಅಯ್ಯೋ ರಾಜೇಗೌಡ್ರೆ ಇದ್ರೇನೋ ಜೀವರಾಜ್ ಬಂದರು ಇಲ್ಲ ಜೀವರಾಜ ಗೆದ್ದಿದ್ರೇನೋ ರಾಜೇಗೌಡರು ಮೋಸ ಮಾಡಿದ್ರು ಇದು ಆಗಬಾರ್ದು ಆಗ ಜನತೆ ಚುನಾವಣೆಯ ಮೇಲೂ ಕೂಡ ನಂಬಿಕೆಯನ್ನು ವಿಶ್ವಾಸವನ್ನು ಕಳ್ಕೊಂಡು ಬಿಡ್ತಾರೆ ಅದು ನಿಜವಾಗ್ಲೂ ಕೂಡ ಒಳ್ಳೆಯದಲ್ಲ ಆ ಥರದ್ದು ಬೆಳವಣಿಗೆಗಳು ಈಗೇನು ಶೃಂಗೇರಿ ಕ್ಷೇತ್ರದಲ್ಲಿ ಆಗಿದೆಯಲ್ಲ ಈ ಬೆಳವಣಿಗೆಗಳು ನಿಜವಾಗ್ಲೂ ಈ ಸಮಾಜಕ್ಕಾಗಿ ಮಾದರಿನೂ ಅಲ್ಲ ಅಥವಾ ಉತ್ತಮವಾದಂಥ ಬೆಳವಣಿಗೆಯೂ ಕೂಡ ಅಲ್ಲ ಒಂದು ಟ್ರಾನ್ಸ್ಪರೆಂಟಾಗಿ ಚುನಾವಣೆಗಳು ನಡೆದರೆ ಏನು ಸಮಸ್ಯೆ ಆಗಲ್ಲ ಬಟ್ ಹಗರಣಗಳು ನಡೆದಾಗ ಯಾರು ಮೋಸ ಮಾಡಿದ್ದಾರೆ ಯಾರು ಅನ್ಯಾಯ ಮಾಡಿದ್ದಾರೆ ಅದು ಸೆಕೆಂಡ್ರಿ ಒಟ್ಟು ಏನೋ ಒಂದು ಆಗಿದೆ ಗಿಮಿಕ್ಕು ಅನ್ನೋದನ್ನು ಏನು ಹೇಳ್ತಾ ಇದ್ದಾರೆ ಇದು ಜನರು ವಿಶ್ವಾಸ ಕಳ್ಕೊಳ್ಳೋ ರೀತಿಯಲ್ಲಿ ಮಾಡುತ್ತೆ